ನನ್ನ ಸಾವಿನ ದಿನವನ್ನು ನನ್ನ ಹತ್ತಿರ ಬಂದಿತು ಎಂದು ಕಾಣ್ತಿದೆಯಪ್ಪ, ಕಾಣ್ತಿದೆ. ಯಾಕೆ ಬಸಪ್ಪ ಹಾಗಂತೀಯ? ಭೂತಾಯಿ ಪೂಜೆ ಮಾಡ್ಲಿಲ್ವಾ? ನಂದೀಶ, ಪೂಜೆ ಮಾಡುವ ಹೀಗೆ ಹುಣ್ಣಿಮೆ ದಿನದಂದು ಮಾಗಿ ಹೋದ ಬೆಳೆಯನ್ನು ನೋಡಿ ನನ್ನ ಸಾವಿನ ದಿನವು ನನ್ನ ಕಣ್ಣೆದುರಿಗೆ ಬಂದಿತು ಎಂದು ಕಾಣ್ತಿದೆಯಪ್ಪ, ಕಾಣ್ತಿದೆ. ಮತ್ತೇನು ಮಾಡಲಣ್ಣ, ಮಗಳ ಮದುವೆ ಮಾಡಬೇಕೆಂಬ ಆಸೆಯಿಂದ ಬಡ್ಡಿ ದುಡ್ಡು ತಂದು ಗೊಳವೆ ಕಟ್ಟಿದೆ, ಬೇಕಾದಷ್ಟು ಜೋಳನು ಹಾಕಿದೆ. ಆದರೆ ಆ ಬೆಳೆ ಕಮರಿ ಹೋಗಿದೆಯಪ್ಪ, ಕಮರಿ ಹೋಗಿದೆ. ಸಾಲ ಕೊಟ್ಟ ಸಾಹುಕಾರ ನನ್ನ ಮನೆಗೆ ಬಂದು ಹೊಲ ಕೊಡು, ಇಲ್ಲದಿದ್ದರೆ ನಿನ್ನ ಹೆಂಡತಿಯನ್ನು ನನ್ನ ಮನೆಗೆ ಕಳಿಸು ಎಂದಿದ್ದಾನೆ. ನಾನು ಜೀವಂತವಾಗಿರುವಾಗಲೇ ನನ್ನ ಹೆಂಡರ ಮಕ್ಕಳ ಮಾನ ಮರ್ಯಾದೆಯನ್ನು ಬೀದಿಗೆ ತಳ್ಳಲಿ? ಇಲ್ಲಪ್ಪ, ಇಲ್ಲ. ನಾನು ಸಾಯಲೇಬೇಕು, ನಾನು ಸಾಯಲೇಬೇಕು. ಎಂತ ಮಾತು ಮಾತಾಡ್ತಾ ಇದ್ಯಾ? ನೋಡು, ನಿನಗೆಷ್ಟು ಕಷ್ಟ ಬಂತಂತ ಹೇಳಿ ಸಾಯುವ ದಾರಿಯನ್ನು ಹುಡುಕೊಳ್ದೆ. ಬೇಡಪ್ಪ, ಬೇಡ. ನೀನು ಇಷ್ಟು ಕಷ್ಟ ಬಂದಿದ್ದಂತ ಸಾಯಕೊಂಡ್ರೆ ನಿನ್ನ ಹೆಂಡತಿ ಮಕ್ಕಳ ಗತಿ ಏನಪ್ಪ, ಗತಿ ಏನು? ನೀನೇನು ಅಂದ್ಕೊಂಡಿದ್ದಾರೆ? ಈ ರೀತಿ ಖಂಡಿತ ನೀನು ಮಾಡ್ಬೇಡಪ್ಪ, ಮಾಡ್ಬೇಡ. ನೋಡಮ್ಮ, ನಾನು ಸಾಯದೆ ಇದ್ದರೆ ಸಾಲ ಕೊಟ್ಟ ಸಾಹುಕಾರ ಅಡವಿಟ್ಟ ಭೂಮಿಯನ್ನು ನನಗೆ ಬರೆದು ಕೊಡು, ಇಲ್ಲದಿದ್ದರೆ ನಿನ್ನ ಹೆಂಡತಿಯನ್ನು ನನ್ನ ಮನೆಗೆ ಕಳಿಸಿಕೊಡು ಎಂದು ಹೇಳ್ತಾನಲ್ಲ. ಇಂಥ ಚಿತ್ರ ಹಿಂಸೆಯನ್ನು ನೋಡಿ ನಾನು ಬದುಕಬೇಕೆ? ಅದನ್ನು ನೋಡುವುದರ ಬದಲು ನಾನು ಜೀವಂತ ಇದ್ದು ನನ್ನ ಹೆಂಡತಿ ನನ್ನ ಮಕ್ಕಳ ಮರ್ಯಾದೆ ತೆಗೆಯುವುದಕ್ಕಿಂತ ಅವರಿಗಿಂತ ಮೊದಲೇ ನಾನು ವಿಷ ಕುಡಿದು ಹತ್ತು ಹೋದರೆ ಆ ಹಿಂಸೆಯನ್ನು ನನ್ನ ಕಣ್ಣುಗಳು ನೋಡುವುದಿಲ್ಲಪ್ಪ, ನೋಡುವುದಿಲ್ಲ. ಹೌದಣ್ಣ, ಮೋಸದ ವ್ಯವಹಾರದಿಂದ ಗಳಿಸಿದ ಹಣವನ್ನು ಬಡವರಿಗೆ ಬಡ್ಡಿ ಹಾಕಿ ಬಡ್ಡಿಯನ್ನು ಮಹಾಬಡ್ಡಿಯನ್ನು ಆಗಿ ಮಾಡಿ ಕೋಟಿಗಟ್ಟಲೆ ಫೈನಾನ್ಸ್ಗಳನ್ನು ಸರ್ಕಾರ ಮನ್ನಾ ಮಾಡುತ್ತೆ. ಆದರೆ ರೈತ ಬೆಳೆದ ಬೆಳೆ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಮೀನಮಾಶವಾಗಿ ಯೋಚನೆ ಮಾಡುತ್ತದೆ ಈ ಹಲಕಟ್ಟ ಸರ್ಕಾರ. ನಿಮ್ಮ ಮಾತು ನಿಜ. ಯಾಕಂತ ಹೇಳಿದ್ರೆ ಇವತ್ತಿನ ಸರ್ಕಾರ ನಿಜವಾಗ್ಲೂ ಸಾಲನ್ನ ಮನ್ನಾ ಮಾಡ್ತಿರೋದು ರೈತರದ್ದಲ್ಲ, ರಂಡ ಮುಂಡೆರ ಗಂಟ ಹೊಡೆಯೋ ಚಾಟರದ್ದು. ರೈತರಿಗೆ ಮೋಸ ಮಾಡುವವರು ಬಂಗಾರ ಸರವನ್ನು ಹಾಕಿಕೊಂಡು ಎಸಿ ಕಾರಿನಲ್ಲಿ ಬೆಳೆಯುತ್ತಾರೆ. ಇದನ್ನೆಲ್ಲ ಬೆಳೆದ ರೈತ ನೇಣಿಗೆ ಶರಣಾಗುತ್ತವೆ. ಎಂತ ವಿಚಿತ್ರ ಅಲ್ಲಮ್ಮ? ಹೌದಣ್ಣ, ನೀನು ಹೇಳಿದ ಹಾಗೆ ದಿನನಿತ್ಯ ನೂರಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಈ ಮಾನಗೆಟ್ಟ ಸರ್ಕಾರಕ್ಕೆ ಕಣ್ಣಿಗೆ ಕಂಡರೂ ಕಾಣದಂತೆ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ ಈ ಬಂಡ ಸರ್ಕಾರ. ಹೀಗಿರುವಾಗ ನಮ್ಮಂತ ಬಡವರು ಹೇಗೆ ಬದುಕಲು ಸಾಧ್ಯವನ್ನ? ಹೇಗೆ ಬಸಪ್ಪ, ಶಾಪ ತಟ್ಟಕ್ಕೂ ಮುಂಚೆ ಕೆಚ್ಚನೆಯಿಂದ ಗಂಡು ಗಚ್ಚೆಯನ್ನು ಹಾಕಿ ಸರ್ಕಾರವನ್ನು ಗಡಗಡನಿಸುವ ಶಕ್ತಿ ನಮ್ಮಲ್ಲಿದೆ. ಆದರೆ ಏನು ಮಾಡೋದು? ಎಂಜಲ ಕಾಸೆಗಾಗಿ ಬಾಯಿ ತೊಡುವ ಕಳ್ಳ ರೈತರೇ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನ್ಯಾಯ ಎಲ್ಲಿಂದ ಬರಬೇಕಣ್ಣ? ನ್ಯಾಯ ಎಲ್ಲಿಂದ ಬರಬೇಕು? ಬೇಲಿ ಎದ್ದು ಹೊಲ ಮೇದ ಅಂತಾಗಿದೆ ರೈತನ ಬದುಕು. ಹೌದಪ್ಪ, ಸಗಣಿಯ ತೊಟ್ಟಿನಲ್ಲಿ ಮಗುವನ್ನ ಮಲಗಿಸಿದ್ರೆ ಆ ಮಗು ಯಾವತ್ತಾದ್ರೂ ನಿದ್ರೆ ಮಾಡುತ್ತಾನಪ್ಪ? ನಿದ್ರೆ ಮಾಡುತ್ತ ಹೇಳು? ನಿಜ ಕಾಣಿ ಹೇಳೋ ಮಾತು. ನಮ್ಮ ಸ್ಥಿತಿ ಯಾವ ಆಗಿದೆ ಅಂತ ಹೇಳಿದ್ರೆ, ತೊಟ್ಟಿರೋ ಮಗುಗೆ ಬಾಯಿ ಬರ್ತಾ ಇಲ್ಲ, ಆದ್ರೆ ಆ ಮಗುಗೆ ತಿಗಣಿ ಕಟ್ಟಿದೆ ಅಂತನ ತಾಯಿಗೆ ಗೊತ್ತಾಗ್ತಿಲ್ಲ. ಹೀಗಾಗಿದೆ ನಮ್ಮ ರೈತರ ಜೀವನ. ಅದಕ್ಕೆ ಈ ಸಮಾಜಕ್ಕೆ ಒಂದು ಎಚ್ಚರಿಕೆ ಕೊಡುವುದು.
ರೈತನನ್ನು ಹೀಯಾಳಿಸಿ ಮಾತಾಡಿದರೆ ಇನ್ನೊಂದು ದಿನ ಅನ್ನ ಕಾಣೋಕೆ ಅಪ್ಪಪ್ಪಿಸೋ ಕಾಲ ಮುಂದಿನಿದೆ. ಓ ನನ್ನ ರೈತ ಬಾಂಧವರೇ, ನೇಣಿಗೆ ಶರಣಾಗುವುದನ್ನು ಬಿಟ್ಟು ಒಟ್ಟಾಗಿ ದುಡಿಯಿರಿ. ಸಾಧ್ಯವಿಲ್ಲ ಅಣ್ಣ, ಅದು ಖಂಡಿತ ಸಾಧ್ಯವಿಲ್ಲ. ರೈತನಿಗೆ ರೈತನೇ ಶತ್ರುವನ್ನ ಹಾಗೆ ಬಡವರ ಕಷ್ಟಗಳನ್ನು ಆಲಿಸಬೇಕಾದ ಶಾಸಕರ ಎಸಿ ರೂಮಲ್ಲಿ ಕುಳಿತು ಹಾಯಾಗಿ ದುಡ್ಡು ಮಾಡಿಕೊಳ್ಳುವ ಈ ಅಲ್ಕಟ್ಟ ಸಮಾಜದಲ್ಲಿ ಆ ಒಗ್ಗಟ್ಟು ಎಲ್ಲಿಂದ ಬರಬೇಕಣ್ಣ? ಅದು ಸಾಧ್ಯವೇ ಇಲ್ಲ. ಯಾಕೋ ಹಾಗಂತೀಯ? ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರನ್ನು ಒಟ್ಟುಗೂಡಿಸಲು ಬಾಲಗಂಗಾಧರ ತಿಲಕ್ ಅವರು ಗಲ್ಲಿ ಗಲ್ಲಿಯಲ್ಲಿ ಗಣಪತಿಯನ್ನಿಟ್ಟು ಜನರನ್ನು ಒಟ್ಟು ಮಾಡಿದರು. ಅಷ್ಟೇ ಅಲ್ಲ, ವೀರರಾಣಿ ಕಿತ್ತೂರು ಚೆನ್ನಮ್ಮನನ್ನು ಮೋಸದಿಂದ ಸೆರೆ ಹಿಡಿದಾಗ ಎಲ್ಲರನ್ನು ಬ್ರಿಟಿಷರ್ ಸೆರೆ ಹೊಡೆದು ಹೋರಾಡಿದ ಸಂಗೊಳ್ಳಿ ರಾಯಣ್ಣಿರ್ತಾರೆ. ಹೀಗಿರುವಾಗ ಒಟ್ಟುಗೂಡಿಸಕ್ಕೆ ಯಾಕೆ ಒಟ್ಟುಗೂಡಿಸ ಆಡಿದರೆ? ಅಣ್ಣ, ಹೋರಾಟದ ಹೆಸರಿನಲ್ಲಿ ಕಳ್ಳ ರೈತರೇ ತುಂಬಿಕೊಂಡಿರೋ ಈ ಸಮಾಜದಲ್ಲಿ ಅದು ಕನಸಿನ ಮಾತಣ್ಣ, ಕನಸಿನ ಮಾತು. ನೋಡು ಬಸಪ್ಪ, ಸಾಯುವುದು ಒಳ್ಳೆದಿಲ್ಲ. ನೀನು ಒಂದು ವೇಳೆ ಸಾಯುವ ನಿರ್ಧಾರ ಏನಾದ್ರು ಮಾಡಿದ್ದೀನಂದ್ರೆ ನಿನ್ನ ಹೆಂಡತಿ ಮಕ್ಕಳ ಶಾಪವು ನಿನಗೆ ತಟ್ಟದೆ ಬಿಡಲಾರದಪ್ಪ, ತಟ್ಟದೆ ಬಿಡಲಾರದು. ಹೌದು ಬಸಪ್ಪ, ನಿನ್ನ ಮಗಳ ಮದುವೆಗೆ ನಾನು ಸಹಾಯ ಮಾಡ್ತೇನೆ. ಮೋಸ ಮಾಡಿಕೊಳ್ಳಬೇಡ ಬಸಪ್ಪ, ನೇಣಿಗೆ ಶರಣಾಗಬೇಡ. ಹೌದು ಬಸಪ್ಪ, ನೋಡು, ನಿನ್ನ ಮಗಳು ಬರೀ ನಿನಗೊಬ್ಬಳೇ ಮಗಳಲ್ಲ, ನಮ್ಮ ಮಗಳು ಅಂತ ತಿಳ್ಕೊಂಡು ನಾವೆಲ್ಲರೂ ಮುಂದಿಟ್ಟು ನಿಮ್ಮ ಮಗಳ ಮದುವೆ ಮಾಡ್ತೀವಿ. ಇದಕ್ಕೆ ನೀ ಏನಂತೀಯ? ಅಮೃತ ಅಮೃತ ಅನ್ನುವುದೇನು? ಮನುಷ್ಯನಿಗೆ ಸಹಾಯ ಮಾಡಿದ್ದರೆ ಅವನು ಹುಟ್ಟಿದು ವ್ಯರ್ಥ. ನಿನ್ನ ಮಗಳು ನನ್ನ ಮಗಳಿದ್ದ ಹಾಗೆ, ಅವಳ ಮುಂದಿನ ಜವಾಬ್ದಾರಿ ನನ್ನದು. ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಬೇಷಮ್ಮ ಬೇಷ್. ಆ ಗುಡಿಯಲ್ಲಿರುವ ಕಲ್ಲು ದೇವರಿಗೆ ಕೈ ಮುಗಿಯುವುದಕ್ಕಿಂತ ನಿಮ್ಮಂತ ದೇವರಿಗೆ ಕೈ ಮುಗಿಯುವುದು ಎಷ್ಟೋ ಒಳ್ಳೆಯದು. ಆದರೆ ಮುಂದೆ ಸಾಯುವ ಮುನ್ನ ನನ್ನ ಮಗಳನ್ನು ನಿಮ್ಮ ಮುಡಿಲಿಗೆ ಹಾಕುತ್ತಿದ್ದೇನೆ. ನನ್ನ ಮಗಳನ್ನು ನಿಮ್ಮ ಮಗಳೆಂದು ತಿಳಿದು ಅವಳನ್ನು ಜೋಪಾನ ಮಾಡಿರಪ್ಪ, ಜೋಪಾನ ಮಾಡಿರಿ. ಬಸಪ್ಪ, ನೋಡಪ್ಪ, ನೋಡು, ನಂಬಿದ ದೇವರು ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ. ಅಂತ ಕೆಟ್ಟ ನಿರ್ಧಾರ ನೀನ್ ಯಾವತ್ತೂ ಮಾಡ್ಬಾರ್ದಪ್ಪ, ನೀನ್ ಯಾವತ್ತೂ ಮಾಡಬಾರ್ದು. ಹೊತ್ತಿಗೆ ನೋಡಿ, ಬಿಸಿಲು ಎತ್ತಿ ಮೇಲೆ ಬಂತು. ಅಲ್ಲಿ ನೋಡಿ, ಗಿಡದ ನೆರಳಿದೆ, ಅಲ್ಲಿ ಊಟ ಮಾಡುವ. ಎಲ್ಲ ಹೋಗಿ ಬಂದ್ಬಿಡಿ. ಬಸಪ್ಪ, ನೀವು ಚಿಂತೆ ಮಾಡಬೇಡ, ಸರಿನಾ? ಸರಿ, ನಾವೆಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ. ಹೊಟ್ಟೆ ಹಸ್ತಾಯ್ತು. ಈ ಬುದ್ಧಿ ಇಟ್ಕೊಂಡು ಸುಮ್ಮನೆ ಕಾಯವಾಗಿದೆ ನಮ್ಮ ಪರಿಸ್ಥಿತಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಅಮೃತ, ಆ ಗಿಡದ ನೆರಳಲ್ಲಿ ಕೂತ್ಕೋ, ಊಟ ಮಾಡುವ ಮಾಡಿ. ಈ ಜೀವನ ತಪೋವನ ಆನಂದದ ನಿವೇದನ. ಈ ಜೀವನ ತಪೋ